ಹಲೋ ಸ್ನೇಹಿತರೆ, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತುಮಕೂರಿನಲ್ಲಿ ಖಾಲಿರತಕ್ಕಂಥ ಗೃಹ ರಕ್ಷಕ ದಳದಲ್ಲಿ ಗೃಹ ರಕ್ಷಕರು ಮತ್ತು ಗೃಹ ರಕ್ಷಕಿಯರ ಹುದ್ದೆಗಳಿಗೆ ನೇಮಕಾತಿ ನೀಡುತ್ತಿದೆ. ಅದರ ಬಗ್ಗೆ ಸಂಪೂರ್ಣದ ಮಾಹಿತಿ ತಿಳಿಸ್ತಾರೆ. ವಿಡಿಯೋ ಸ್ಕಿಪ್ ಮಾಡಿಬಿಟ್ಟು ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ, ಎಲ್ಲ ಒಂದು ಮಾಹಿತಿ ನಿಮಗೆ ತಿಳಿಯುತ್ತೆ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದರೆ ಕೆಳಗಡೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಆಗ್ತಕ್ಕಂಥ ಎಲ್ಲ ಕನ್ನಡ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪತ್ತೆ ಗೆಳೆಯರೆ. ಇನ್ನು ಮುಂದೆ ನೋಡ್ತಾ ಹೋಗೋದಾದರೆ ನೋಡಿ, ಸ್ವಯಂ ಸೇವಾ ಗೃಹ ರಕ್ಷಕರ ಖಾಲಿ ಹುದ್ದೆಗಳಿಗೆ ಸೂಕ್ತ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡುವ ಕುರಿತು ಈ ಒಂದು ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಇನ್ನು ಒಟ್ಟು 234 ಸ್ವಯಂ ಸೇವಾ ಗೃಹ ರಕ್ಷಕ ಮತ್ತು ಗೃಹ ರಕ್ಷಕರ ಹುದ್ದೆಗಳಿಗೆ ಆಯ್ಕೆ ಮಾಡುವ ಸಲುವಾಗಿ ಈ ಕೆಳಕಂಡ ಘಟ್ಟವಾರು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಯಾವ್ಯಾವ ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಒಂದು ಊರುಗಳಲ್ಲೂ ಕೂಡ ಇಲ್ಲಿ ನೇಮಕ ಮಾಡಿರ್ತಕ್ಕಂಥ ಎಲ್ಲ ಊರುಗಳಲ್ಲೂ ಕೂಡ ನೇಮಕಾತಿ ನಡೆಯುತ್ತಿದೆ. ಯಾವ್ಯಾವ ಊರುಗಳು ಅಂತ ನೋಡ್ತಾ ಹೋಗೋದಾದರೆ ತುಮಕೂರು ಕ್ಯಾತಸಂದ್ರ, ಊಡಿಗೆರೆ, ಕುಣಿಗಲ್, ತುರುವೇಕೆರೆ, ಅಮೃತೂರು, ಮಧುಗಿರಿ, ಕೊರಟಗೆರೆ, ಮಿಡಿಗೇಶಿ, ಪಾವಗಡ ಮತ್ತು ಹೊಸಕೋಟೆ, ಶಿರಾ, ಗುಬ್ಬಿ, ಕಳ್ಳಂಬೆಳ್ಳ, ತಾವರೆಕೆರೆ, ತಿಪಟೂರು, ಚಿಕ್ಕನಾಯಕನಹಳ್ಳಿ, ನೊಣವಿನಕೆರೆ, ಹೊನ್ನವಳ್ಳಿ ಇಷ್ಟು ಊರುಗಳಲ್ಲಿ ಒಟ್ಟು 234 ಹುದ್ದೆಗಳು ಖಾಲಿಯಿವೆ. ಗೃಹ ರಕ್ಷಕರಿಗೆ ಪುರುಷರಿಗೆ 180 ಆದರೆ ಮಹಿಳೆಯರಿಗೆ ಇಲ್ಲಿ 54 ಹುದ್ದೆಗಳನ್ನು ಮೀಸಲಿಟ್ಟಿದ್ದಾರೆ ಸ್ನೇಹಿತರೆ. ನೀವು ಯಾವ ಊರವರು ಅಂತ ಕಮೆಂಟ್ ಮಾಡಿದರೆ ನಾವು ಆ ಊರು ಎಷ್ಟು ವೇಕೆನ್ಸಿ ಇದೆ ಅಂತ ನಾನು ನಿಮಗೆ ಕಮೆಂಟಲ್ಲಿ ತಿಳಿಸ್ತೇನೆ ಸ್ನೇಹಿತರೆ. ಇಷ್ಟು ಒಟ್ಟು 19 ಊರುಗಳಲ್ಲಿ ಗೃಹ ರಕ್ಷಕ ಹುದ್ದೆಗಳು ಖಾಲಿಯಿವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಗೃಹ ರಕ್ಷಕ ದಳಕ್ಕೆ ಸೇರುವ ಬಯಸುವ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನು ದಿನಾಂಕ 18/6/2026ರಿಂದ 25/6/2026ರವರೆಗೆ ಅರ್ಜಿ ಸಮಯ ಬೆಳಗ್ಗೆ 10:30ರಿಂದ 1:30 ಮತ್ತು ಮಧ್ಯಾಹ್ನ 3ರಿಂದ ಸಂಜೆ 5 ಗಂಟೆ ಒಳಗೆ ವಿತರಿಸಲಾಗುವುದು. ಎಲ್ಲಿ ಅಂತ ನೋಡ್ತಾ ಹೋಗೋದಾದರೆ ಅರ್ಜಿಗಳನ್ನು ವಿತರಿಸುವ ಸ್ಥಳ ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿ, ಬಟವಾಡಿ, ತುಮಕೂರು. ಅಗ್ನಿಶಾಮಕ ಠಾಣೆ ಹತ್ತಿರ ಈ ಒಂದು ಕಚೇರಿ ಇದೆ. ಅಲ್ಲಿ ಹೋಗಿ ನೀವು ಅರ್ಜಿಗಳನ್ನು ತೊಗೊಳ್ಬೇಕಾಗುತ್ತೆ ಸ್ನೇಹಿತರೆ. ಅರ್ಜಿಗಳನ್ನು ಉಚಿತವಾಗಿ ಪಡೆಯಬಹುದು. ಯಾವುದೇ ರೀತಿಯಲ್ಲಿ ಅಪ್ಲಿಕೇಶನ್ ಫೀಸ್ ಕೂಡ ಕೊಡುವಂಥ ಅವಶ್ಯಕತೆ ಇಲ್ಲ. ನೀವು ಫ್ರೀಯಾಗೇ ಹೋಗಿ ಈ ಒಂದು ಅಪ್ಲಿಕೇಶನ್ನ ಪಡ್ಕೊಂಡು ಫಿಲ್ ಮಾಡಿ ಅಲ್ಲೇ ಕೂಡ ಒಂದು ನೀವು ಸಬ್ಮಿಟ್ನ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಬೇಕಾದ್ರೆ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನ ಬೇಕಪ್ಪ ಅಂತ ನೋಡ್ತಾ ಹೋಗೋದಾದರೆ ಲಗತ್ತಿಸಬೇಕಾದ ದೃಢೀಕರಣ ದಾಖಲಾತಿಗಳು 10ನೇ ತರಗತಿ ಉತ್ತೀರ್ಣ ಮತ್ತು ಅಥವಾ ಮೇಲ್ಪಟ್ಟ ಅಂಕಪಟ್ಟಿ ಬೇಕಾಗುತ್ತೆ. SSLC ಮತ್ತು TC ಯಲ್ಲಿರ್ತಕ್ಕಂಥ ಜನ್ಮ ದಿನಾಂಕ ದೃಢೀಕರಣ ಪತ್ರ, ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್, ವೋಟರ್ ಐ ಡಿ, ರೇಷನ್ ಕಾರ್ಡ್, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ 2 ಬೇಕು. ಪೋಸ್ಟ್ ಕಾರ್ಡ್ನಲ್ಲಿ ಪೋಸ್ಟಲ್ ಪಿನ್ ಕೋಡ್ನೊಂದಿಗೆ ಸ್ಪಷ್ಟ ವಿಳಾಸವನ್ನು ನಮೂದಿಸುವುದು. ದೈಹಿಕ ದೃಢೀಕರಣ ಪತ್ರ ಬೇಕಾಗುತ್ತೆ. ವಯೋಮಿತಿ 19ರಿಂದ 19 ಮುಗಿದಿರಬೇಕು. ನಂತರ 50 ವರ್ಷದ ಒಳಗಿರಬೇಕು. ಅಂಥವರು ಅರ್ಜಿಗಳನ್ನು ಸಲ್ಲಿಸ್ಬೋದು. ಇಲ್ಲಿ ಟೋಟಲ್ ಬಂದ್ಬಿಟ್ಟು ವಯೋಮಿತಿ ಕನಿಷ್ಠ 18, ಗರಿಷ್ಠ 50 ವರ್ಷ ಒಳಗಿರೋರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಸ್ನೇಹಿತರೆ. SBI ಬ್ಯಾಂಕ್ನ ಉಳಿತಾಯ ಖಾತೆ ನಕಲು ಪ್ರತಿ, ಇಲ್ಲಿ ಜೆರಾಕ್ಸ್ ಪೇಪರ್ ನೀವು ಅದರ ಜೊತೆ ಕೊಡಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಸ್ ಬೇಕು ಅಪ್ಲಿಕೇಶನ್ ಜೊತೆಗೆ, ಸರಿನಾ? ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯಲ್ಲಿ ಸಂಪರ್ಕಿಸಬಹುದು. ಜಿಲ್ಲಾ ಗೃಹ ರಕ್ಷಕ ದಳ ತುಮಕೂರು ದೂರವಾಣಿ ಸಂಖ್ಯೆ, ಈ ಒಂದು ದೂರವಾಣಿ ಸಂಖ್ಯೆಗೂ ಕೂಡ ನೀವು ಕರೆ ಮಾಡಿ ನಿಮ್ಮ ಏನಾದರೂ ಡೌಟ್ಸ್ ತಪ್ಪಾದರೆ ನೀವು ಕ್ಲಿಯರ್ ಕೂಡ ಮಾಡ್ಕೋಬೋದು ಗೆಳೆಯ. ಇನ್ನು ನೋಡಿ, ಅದು ಕೆಲಸದ ಬಗ್ಗೆ ನೋಡ್ತಾ ಹೋಗೋದಾದರೆ ಗೃಹ ರಕ್ಷಕ ದಳ ಸಂಸ್ಥೆಯು ಸ್ವಯಂ ಸೇವಕ ಸಂಸ್ಥೆಯಾಗಿದ್ದು ಇದು ಕಾಯಂ ನೌಕರಿ ಆಗಿರೋದಿಲ್ಲ. ಯಾವುದೇ ರೀತಿ ಪರ್ಮನೆಂಟ್ ಜಾಬ್ ಅಲ್ಲ ಇದು ಸ್ನೇಹಿತರೆ. ಯಾವುದೇ ರೀತಿಯ ಮಾಸಿಕ ಸಂಬಳ ಇರೋದಿಲ್ಲ. ವಿಶೇಷ ಭತ್ಯೆಗಳು ಕೂಡ ಇರುವುದಿಲ್ಲ. ನಿಯಮಾನುಸಾರ ತುರ್ತು ಸಂದರ್ಭದಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಯಾವ್ಯಾವಪ್ಪ ಅಂತಂದರೆ ಕಾನೂನು ಸುವ್ಯವಸ್ಥೆ, ಟ್ರಾಫಿಕ್ ಕರ್ತವ್ಯ ಹಾಗೂ ಚುನಾವಣೆ ಕರ್ತವ್ಯಗಳಲ್ಲಿ ನಿಯೋಜಿತ ದಿನದಂದು ಮಾತ್ರ ನಿಮಗೆ ಗೌರವಧನವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಮಾತ್ರ ಹಾಕ್ತಾರೆ ಸ್ನೇಹಿತರೆ. ಯಾವಾಗ ನಿಮಗೆ ಕೆಲಸ ಇದೆ ಅಂತೂ ನಿಮಗೆ ಕರೆ ಬರುತ್ತೋ ಆವಾಗ ಮಾತ್ರ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ನಿಮಗೆ ಮಂತ್ಲಿ ಸ್ಯಾಲ್ರಿಯಲ್ಲಿ ಸಿಗೋದಿಲ್ಲ ಸ್ನೇಹಿತರೆ, ಸರಿನಾ? ಪ್ರತಿ ಮಾಹೆಯಲ್ಲಿ 4 ಕವಾಯತುಗಳನ್ನು ವಾರದ 1ರಂತೆ ನಡೆಸಲಾಗುವುದು ಎಂದು ಗೃಹ ರಕ್ಷಕ ದಳದಲ್ಲಿ ಜಿಲ್ಲಾ ಸಂದೇಷ್ಟ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ ಅಂತೇಳಿ ಸ್ಪಷ್ಟವಾಗಿಯೇ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾವುದೇ ರೀತಿಯ ಮಂತ್ಲಿ ಸ್ಯಾಲರಿ ಇರೋದಿಲ್ಲ. ದಿನಾಲೂ ಕೂಡ ನಿಮಗೆ ಕೆಲಸ ಇರೋದಿಲ್ಲ. ಅವಶ್ಯಕತೆ ಬಂದಾಗ ಮಾತ್ರ ನಿಮ್ಮನ್ನು ಇಲ್ಲಿ ಕೆಲಸಕ್ಕೆ ತೊಗೊಳ್ತೀವಿ ಅಂತ ಇಲ್ಲಿ ಸ್ಪಷ್ಟವಾಗಿಯೇ ನೀಡಿದ್ದಾರೆ ಸ್ನೇಹಿತರೆ. ನೋಡಿ,
ಪಡೆದ ಅರ್ಜಿಗಳನ್ನು ಈ ಕೆಳಕಂಡ ತಿಳಿಸಲಾಗಿರುವ ತಮ್ಮ ಎಲ್ಲ ವಿವರಗಳನ್ನು ಹಾಗೂ ದಾಖಲಾತಿಗಳೊಂದಿಗೆ ಭರ್ತಿ ಮಾಡಿ ದಿನಾಂಕ 30/6/2026 ಸಂಜೆ 5:30 ಒಳಗೆ ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿಗೆ ಖುದ್ದಾಗಿ ಸಲ್ಲಿಸಲು ತಿಳಿಸಲಾಗಿದೆ. ದಿನಾಂಕ 30/6/2026 ನಂತರ ಬರುವ ಯಾವುದೇ ಅರ್ಜಿಗಳನ್ನು ಇಲ್ಲಿ ಸ್ವೀಕಾರ ಮಾಡುವುದಿಲ್ಲ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 30/6/2026 ಲಾಸ್ಟ್ ಡೇಟ್ ಆಗಿರುತ್ತೆ. ಅದಕ್ಕೂ ಮೇಲೆ ಬಂದಂಥ ಅರ್ಜಿಗಳನ್ನು ನೀವು ಇಲ್ಲಿ ತಿರಸ್ಕಾರ ಮಾಡ್ತೀವಿ ಅಂತೇಳಿ ಸ್ಪಷ್ಟನೆಯಾಗಿ ಕೊಟ್ಟೇ ಬಿಟ್ಟಿದ್ದಾರೆ. ಅದರೊಳಗೆ ನೀವು ಅರ್ಜಿಗಳನ್ನು ನೀವು ಹೋಗಿ ಸಲ್ಲಿಸ್ಕೊಂಡ್ರೆ ನಿಮಗೆ ಉತ್ತಮ ಅಂತ ಹೇಳ್ಬೋದು ಸ್ನೇಹಿತರೆ. ಇಷ್ಟು ಈ ಒಂದು ಗೃಹ ರಕ್ಷಕ ದಳದ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ. ಏನಾದರೂ ಡೌಟ್ಸ್ ಇದೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ. ಸಿಗೋಣ ಮುಂದಿನ ನೋಟದಲ್ಲಿ. ಅಲ್ಲಿವರೆಗೂ ಇದೇ ಥರದ ಕನ್ನಡ ಉದ್ಯೋಗ ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತಕ್ಕಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಾವು ಆಗ್ತಕ್ಕಂಥ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ತಲುಪುತ್ತೆ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ನೋಟದಲ್ಲಿ. ಅಲ್ಲಿವರೆಗೂ ಬಾಯ್.